ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪೂರ್ಣಿಮಾ ನವನೀತ್. ಇವತ್ತೊಂದು ಸಿಂಪಲ್ ಆಗಿರೋ ರೆಸಿಪಿ ತೋರಿಸ್ತಾ ಇದ್ದೀನಿ. ಚಪಾತಿ ಮತ್ತು ಎಲ್ಲ ಮಿಶ್ರ ತರಕಾರಿ ಪಲ್ಯ ಮಾಡಿದ್ದೀನಿ. ಮಿಶ್ರ ತರಕಾರಿಲಿ ನಾನು ತೊಗೊಂಡಿರೋದು ನವಿಲುಕೋಸು, ಕ್ಯಾರೆಟು ಮತ್ತು ಬೀನ್ಸು. ಅತಿ ಹೆಚ್ಚಾಗಿ ನಾನು ಸ್ವಲ್ಪ ತೆಂಗಿನಕಾಯಿ ತುರಿ ಯೂಸ್ ಮಾಡ್ತಾಯಿದ್ದೀನಿ. ಬನ್ನಿ ಯಾವ ಥರ ಮಾಡೋದು ಅಂತ ನಾನು ಈ ವಿಡಿಯೋ ಮುಖಾಂತರ ನಿಮಗೆ ತೋರಿಸ್ತೀನಿ. ಇದಕ್ಕೆ ನಾನು ಒಂದು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಆಮೇಲೆ ಒಗ್ಗರಣೆಗೆ ಅಂತ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ನಾನು ಎಣ್ಣೆ ಕಾಯಬೇಕು, ಕಾದ ನಂತರ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಚಿಟಪಿಟ ಅನ್ನಬೇಕು. ಸೊ ಚೆನ್ನಾಗಿ ಒಗ್ಗರಣೆ ಘಮ ಬರಬೇಕು ಅದರಲ್ಲಿ. ಈಗ ನನ್ನ ಫೇವ್ರೇಟು SSP ಹಿಂಗೆ ಯೂಸ್ ಮಾಡ್ತಾಯಿದ್ದೀನಿ ನಾನಿಲ್ಲಿ. ನನ್ನ ಎಲ್ಲ ಅಡುಗೆಗೂ ಮ್ಯಾಕ್ಸಿಮಮ್ ನಾನು ಯೂಸ್ ಮಾಡೋವಂಥದ್ದು SSP ಹಿಂಗು. ಸೊ ನೀವು ಮನೇಲಿ ಟ್ರೈ ಮಾಡಿ ಒಂದು ಸತಿ, ತುಂಬ ಚೆನ್ನಾಗಿದೆ SSP ಹಿಂಗು. ಇದಾದ ನಂತರ ನಾನು ಒಣಮೆಣ್ಸಿನ್ಕಾಯಿನ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನೀವು ಹಸಿ ಮೆಣಸಿನ್ಕಾಯಿ ಬೇಕಾದ್ರೂ ಹಾಕ್ಕೋಬೋದು. ಇಲ್ಲಿ ಎಲ್ಲ ತರಕಾರಿನ ಹೆಚ್ಚಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಇದೇ ಥರ ಎಲ್ಲ ನಾನು ಒಗ್ಗರಣೆಗೆ ಎಲ್ಲ ತರಕಾರಿ ಹಾಕ್ತಾಯಿದ್ದೀನಿ, ಸೆಪ್ರೇಟಾಗಿ ಬೇಯಿಸಿ ಹಾಕ್ತಾಯಿಲ್ಲ. ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗು, ಆದರೂ ಇದರಲ್ಲಿರೋವಂಥ ಫೈಬರ್ ಕಂಟೆಂಟು ಸಿಗಲಿ. ಒಗ್ಗರಣೆಯಲ್ಲಿ ನೀರು ಹಾಕ್ತಿದ್ದಂಗೆ, ಕುಕ್ಕರಲ್ಲಿ ಕೂಗ್ಸಿದ್ರೆ ಆಲ್ಮೋಸ್ಟ್ ಇದು ಕಂಟೆಂಟ್ ಎಲ್ಲ ಹೊರಟೋಗ್ಬಿಡುತ್ತೆ, ತರಕಾರಿಲಿರೋವಂಥ ಪೌಷ್ಟಿಕಾಂಶಗಳೆಲ್ಲ ಹೊರಟೋಗುತ್ತೆ ಅನ್ನೋ ಕಾರಣದಿಂದ ನಾನು ಹಾಗೆ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಒಗ್ಗರಣೆಗೆ ತರಕಾರಿ ಹಾಕ್ತಾಯಿದ್ದೀನಿ ಮತ್ತು ಇದಕ್ಕೆ ಸಾಕಷ್ಟು ಬೇಯೋಷ್ಟು ನೀರು ಹಾಕ್ಕೋಬೋದು. ಸುಮಾರು ಒಂದು 10ರಿಂದ 15 ನಿಮಿಷ ಬೇಯಕ್ಕೆ ಬಿಡಬೇಕು. ಅದಾದ ನಂತರ ತೆಂಗಿನಕಾಯಿ ತುರಿ ಹಾಕೋದು, ಉಪ್ಪು ಹಾಕೋದು. ಒಂದು ಟಿಪ್ ಏನಂದರೆ ಇದಕ್ಕೊಂಚೂರು ಬೆಲ್ಲ ಹಾಕ್ಕೊಂಡ್ರೆ ಟೇಸ್ಟು ಚೆನ್ನಾಗಿರುತ್ತೆ. ಸಾರಿನ ಪುಡಿ ಹಾಕಿದ್ದೀನಿ ನಾನು, ರಸಮ್ ಪೌಡರು. ಇದ್ರ ಜೊತೆಗೆ ನಾನು ಚಪಾತಿ ಹಿಟ್ಟು ಕಲಿಸ್ಕೊಳ್ತಾ ಇದ್ದೀನಿ. ಚಪಾತಿ ರೆಡಿಯಾಗಿದೆ. ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ನೀವು ಚಪಾತಿ ಜೊತೆ ತಿನ್ಬೋದು, ಅಥವಾ ಅನ್ನ ಸಾರು ಜೊತೆ ಒಳ್ಳೆ ಕಾಂಬಿನೇಷನ್ ಇದು. ಅನ್ನ ರಸಮ್ ಜೊತೆ, ಹುಳಿ ಅನ್ನದ ಜೊತೆನೂ ಚೆನ್ನಾಗಿರುತ್ತೆ. ನಾರ್ಮಲಿ ಎಲ್ಲರ ಮನೆಗೂ ಅನ್ನ ರಸಮ್ ಜೊತೆ ಇದನ್ನು ತಿಂತಾರೆ, ಮತ್ತು ಚಪಾತಿ ಜೊತೆ ತುಂಬ ಚೆನ್ನಾಗಿರುತ್ತೆ. ಮಕ್ಳಿಗೂ ಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ಬರೀ ಹೋಳೆಲ್ಲ ನನ್ನ ಚಿಕ್ಕ ಮಗಳು ಆರಿಸ್ಕೊಂಡು ತಿಂತಾಯಿದ್ಲು. ತುಂಬ ಚೆನ್ನಾಗಿ ಬರುತ್ತೆ. ಟಿಪ್ಸ್ ಏನಂದರೆ, ತರಕಾರಿ ಪಲ್ಯದಲ್ಲಿ ಒಂಚೂರು ರಸಮ್ ಪೌಡರ್ನ ನೀವು ಆ್ಯಡ್ ಮಾಡಬೇಕು. ತುಂಬ ಹಾಕಬಾರ್ದು, ಫ್ಲೇವರಿಗೋಸ್ಕರ ಒಂದು 1/4 ಚಮಚ ಇಲ್ಲ ಅರ್ಧ ಚಮಚದಷ್ಟು ಹಾಕ್ಬೋದು. ಮತ್ತು ಸ್ವಲ್ಪ ಒಂದು ಇಂಚಷ್ಟು, ಒಂದು ಏನು ಹೇಳ್ಬೋದು, ಒಂದು 1/4 ಟೀ ಸ್ಪೂನ್ ಬೆಲ್ಲದ ಪೌಡ್ರ್ ಹಾಕಿ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇದು ಟಿಪ್ಪು. ಈ ತರಕಾರಿ ಪಲ್ಯದ ಜೊತೆಗೆ ಚಪಾತಿ ರೆಡಿಯಾಗಿದೆ. ನೀವು ಮನೇಲಿ ಟ್ರೈ ಮಾಡಿ, ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಯಾವ ಥರ ಬಂತು ಅಂದ್ಬಿಟ್ಟು. ಇದು ಸಿಂಪಲ್ಲಾಗಿರೋ ರೆಸಿಪಿ ಎಲ್ಲರೂ ಮನೆಗೂ ಮಾಡ್ತಾರೆ, ಬಟ್ ಇದರಲ್ಲಿ ಒಂದು ಸ್ವಲ್ಪ ಟ್ವಿಸ್ಟ್ ಕೊಟ್ಟು ನಾನು ಮಾಡಿರೋದು ಇದು. ಸುಮಾರು ಜನ ಈ ಥರ ಮಾಡ್ತಾ ಇರ್ಬೋದು, ನನಗೆ ಗೊತ್ತಿಲ್ಲ, ಬಟ್ ಈ ಕಾಂಬಿನೇಷನ್ ನಾನು ತೋರಿಸ್ಬೇಕು ಅಂತಲೇ ಈ ವಿಡಿಯೋ ಮಾಡಿದ್ದೀನಿ. ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.